ಹಾಯ್, ನಾನು ನಿಮ್ಮ ಪ್ರೀತಿಯ ಮಂಗಳೂರು ಹುಡುಗಿನ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಾರಿ ಫಾರ್ ನನಗೆ ಇವಾಗ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ, ಟೈಮ್ ಸಿಗ್ತಿಲ್ಲ. ಅದಕ್ಕೆ ಕಾರಣ ನನಗೆ ಇವಾಗ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ, ಬೇಜಾರು ಮಾಡ್ಕೊಳ್ಬೇಡಿ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ. ನಾನು ಬೆಳಗ್ಗೆನೇ ಬೇಗ ಎದ್ದು ವಾಕ್ ಎಲ್ಲ ಮುಗಿಸ್ಕೊಂಡು ಬಂದು ಕಾಫಿ ಇಟ್ಟಿದ್ದೆ. ಕಾಫಿ ಎಲ್ಲ ಮುಗಿಸ್ಕೊಂಡು ಬಿಡೋಣ, ಅಡುಗೆ ಎಲ್ಲ ಆಲ್ರೆಡಿ ಮಾಡಿ ಮುಗಿಸ್ಕೊಂಡೆ. ನಾನು ಅಂದರೆ ಬೇಗ ಎದ್ದೇಳೋದ್ರಿಂದ ವಾಕ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಳ್ತೀನಿ. ಪುಳಿಯೋಗರೆ ಮಾಡಿದ್ದೆ, ಪುಳಿಯೋಗರೆನೆಲ್ಲ ತಿಂದ್ಕೊಂಡು ಬೇಗ ಕ್ಲಾಸಿಗೆ ರೆಡಿ ಆಗಿಬಿಟ್ಟು, ಹಾಗಾಗಿ ಫ್ರೆಶಪ್ ಎಲ್ಲ ಆಗಿ ಪುಳಿಯೋಗರೆನೆಲ್ಲ ತಿಂದ್ಕೊಂಡು ನಾನು ಹೋಗ್ಬಿಟ್ಟು ಕ್ಲಾಸ್ ಇರೋದ್ರಿಂದ ನಂಗೆ 10:30 ಬರೋಕ್ಕೆ ಹೇಳಿದ್ರು. 4 ಡೇಸ್ ಲೀವ್ ಇತ್ತಲ್ಲ, 4 ಡೇಸ್ ಲೀವ್ ಇದ್ದಿದ್ದಕ್ಕೆ 10:30 ಬರೋಕ್ಕೆ ಹೇಳಿದ್ರು ಕ್ಲಾಸಿಗೆ. 4 ಡೇಸ್ ಯಾವಾಗ ಹೋಗುತ್ತೆ ಅಂತ ಅನಿಸಿತ್ತು. ಯಾಕಂದರೆ ಕ್ಲಾಸ್ ತುಂಬ ಮಿಸ್ ಮಾಡ್ಕೊಳ್ತಿದ್ವಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಯಾಕಂದರೆ ಅಲ್ಲಿ ಆಗೋ ತಮಾಷೆ, ಕಲಿಯೋದಿರಲಿ, ತಮಾಷೆ, ಜಾಲಿ ಇದೆಲ್ಲ ಮಾಡ್ಕೊಂಡಿರ್ತೀವಲ್ಲ ನಾವು. ಹಾಗಾಗಿ ನಾನು ಬೇಗ ಹೊರಟೆ. ನಾನು ಯಾಕಂದರೆ ಲೇಟ್ ಆಗುತ್ತೆ. ನನಗೆ ಇಲ್ಲಿಂದ ಹೋಗಬೇಕು ಅಂದರೆ 1/2 an hour ಬೇಕು. ನನಗೆ 1/2 an hour 10-9ಗೆ ನಾನು ಮನೆಗೆ ಹೋಗ್ತೀನಿ. ಯಾವಾಗಲೂ 10 o'clock ಮನೆಗೆ ಹೋಗ್ತೀನಿ ಎಲ್ಲ ಆಗಿತ್ತು. ಹಾಗಾಗಿ ಅದೇ ರೋಡಲ್ಲಿ ವಾಪಸ್ ಹೋಗಿದ್ದೆ. ಇವತ್ತು ನಾನು ಈ ಥರ ರೆಡಿಯಾಗಿದ್ದೆ ಫ್ರೆಶಪ್ ಆಗಿ. ಕ್ಲಾಸಿಗೆ ಹೋದ್ಮೇಲೆ ಕ್ಲಾಸಲ್ಲಿ ಇವತ್ತು ಅಷ್ಟೊಂದೇನು ಜನ ಬಂದಿರಲಿಲ್ಲ. ಬಟ್ ನಾನು ಯಾವಾಗಲೂ ಹೋಗುವಾಗ ಒಂದು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಇವತ್ತು. ಬಟ್ ನಾನೇ ಬೇಗ ಹೋದ್ನ ಅಂತ ಅನಿಸ್ತು. ಯಾಕಂದರೆ ಇವತ್ತೆಲ್ಲ 11 o'clock ಬಂದುಬಿಟ್ಟಿದ್ದೆ. ಯಾಕಂದರೆ 4 ಡೇಸ್ ಲೀವ್ ಇತ್ತಲ್ಲ, ಹಾಗಾಗಿ ಎಲ್ಲ ಲೇಟಾಗಿ ಬಂದುಬಿಟ್ಟಿದ್ರು. ಕ್ಲಾಸೆಲ್ಲ ಹೋಗಿ ಕ್ಲಾಸಲ್ಲಿ ಎಂಜಾಯ್ ಮಾಡ್ತೀನಿ. ಇವಾಗ ನೋಡಿ ನಾನು ಕೇಳಂಗಿಲ್ಲ, ಸುಮ್ಮನೆ ಆನ್ ಮಾಡಬೇಕು. ರೈತಲ್ಲ ಎಕ್ಸ್ಟ್ರಾಸ್ ಮಾತ್ರ ಮಾತಾಡ್ತಾರೆ. ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಕಳವ್ರೆ. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರಲಿ, ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ, ಒಬ್ರಿಗೆ ಅನ್ಯಾಯ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ.
ಯಾರ ಮೇಲೆ ಐಬ್ರೋ ಮಾಡ್ತಾರೆ ನಾನು ಫಸ್ಟ್ ಕೆಳಗಡೆ ಶೇಪ್ ತಗೊಂಡು ಆಮೇಲೆ ಎಲ್ಲ ಗೊತ್ತಿರೋ ಅಷ್ಟು ಕ್ಲಾಸ್ ಎಂಜಾಯ್ ಮಾಡಿಕೊಂಡು ಇವತ್ತು ನಾಳೆ ಸಿಗೋಣ ಅಂತ ಹೇಳ್ಕೊಂಡು ಎಲ್ರಿಗೂ ಬಾಯ್ ಹೇಳ್ತಾ ಅಲ್ಲಿಂದ ಹೊರಟು ನಮ್ಮ ಮನೆಗೆ. ಕ್ಲಾಸ್ ಅಂತೂ ಹೆವಿ ಅಂದರೆ ಹೆವಿ ಎಂಜಾಯ್ ಮಾಡಿದ್ವಿ, ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ದಾರಿಯಲ್ಲಿ ಹೋಗ್ತಾ ನನ್ನ ಗೊತ್ತು, ನಮಗೆಲ್ಲ ಕೊಡದೆ ತಿಂದಿದ್ದಾರೆ, ನಮಗೆಲ್ಲ ಕೊಟ್ಟಿಲ್ಲ ನೋಡಿ. ಇದು ಫ್ರೆಂಡ್ಶಿಪ್. ಜಾಮೂನ ಅದು ಚೆನ್ನಾಗಿತ್ತು, ಒಣಗಿಸ್ಬೇಕಾಗಿತ್ತು, ನಾನು ಹಂಗೆ ಎತ್ಕೊಬಂದೆ. ಡ್ರೈ ಜಾಮೂನ ವಾವ್, ಚೆನ್ನಾಗಿಲ್ಲ, ಅದು ಬೆಳಗ್ಗೆ ಮಾಡಿ ಹಂಗೆ ಎತ್ತಾಕೊಂಡ್ಬಂದೆ. ಅದಕ್ಕೆ ಅಮ್ಮಿ ಅಮ್ಮಿ ಕರೆಕ್ಟ್ ಇದೆಯಾ? ಅಲ್ಲಿಂದ ಹೊರಟು ನಾನು ಮಧ್ಯಾಹ್ನ ಮನೆಗೆ ಬಂದ ಕೂಡಲೇ ಒಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಫ್ರೆಶಪ್ ಎಲ್ಲ ಆಗಿ ಸ್ವಲ್ಪ ಮುಖ ಫೇಸ್ ವಾಶ್ ಎಲ್ಲ ತೊಳ್ಕೊಂಡು ಮೆಹಂದಿ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೆಹಂದಿ ಎಲ್ಲ ಇಟ್ಟು ಹಾಗೆಲ್ಲ ನೈಟ್ ಟೈಮು ಊಟ ಎಲ್ಲ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿತ್ತು. ಹಾಗಾಗಿ ಬೇಗ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ನಾನು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೈಟ್ ಟೈಮು ತಿಂದು ಕೂಡಲೇ ಮಲಗಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ಸ್ವಲ್ಪ ವಾಕ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹಂಗೆ ಕರಗಿಸ್ತಾ ಇದ್ದೆ ತಿಂದಿದ್ದನ್ನೆಲ್ಲ. ಪಕ್ಕದವರು ಸಿಕ್ಕಿದ್ರು ಮಾತಾಡ್ತಿದ್ದಂಗೆ ಸ್ವಲ್ಪ ಮಾತಾಡಿಕೊಂಡು ವಾಕೆಲ್ಲ ಮುಗಿಸ್ಕೊಂಡು ನೈಟ್ ಟೈಮು ಮಲಗೋಣ ಅಂತ ಹೊರಟೆ. ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.